ಈ ಹೊತ್ತಿನ ಬಿಗ್ ಬ್ರೇಕಿಂಗ್ನಲ್ಲಿ ಮೊದಲ ಸ್ಟೋರಿ. ಅನಾಮಿಕ ವ್ಯಕ್ತಿಯೊಬ್ಬ ಬಂದು ನಾನು 100 ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿ ದೂರನ್ನ ಕೊಟ್ಟಿದ್ನಲ್ಲ. ಈ ಸಂಬಂಧ ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣ ಸಂಬಂಧ ತನಿಖೆಯನ್ನ ಎಸ್ಐಟಿ ಟೀಮ್ ಚುರುಕುಗೊಳಿಸ್ತಾ ಇದೆ. ಹೂತಿಟ್ಟ ಜಾಗವನ್ನ ಗುರುತು ಮಾಡಲಾಗಿದೆ ಅನಾಮಿಕ ವ್ಯಕ್ತಿಯ ಕಡೆಯಿಂದ 13 ಸ್ಥಳಗಳಲ್ಲಿ. ಈಗ 3ನೇ ದಿನವೂ ಶೋಧ ಕಾರ್ಯ ಮುಂದುವರಿತಾ ಇದೆ. ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ 13 ಸ್ಥಳಗಳನ್ನ ಗುರುತು ಮಾಡಿದ್ದ ಆ ಅನಾಮಿಕ ವ್ಯಕ್ತಿ 5 ಗುಂಡಿಗಳಲ್ಲಿ ಶೋಧ ನಡೆಸಲಾಗಿದೆ ನಿನ್ನೆ ತನಕ. ಆದರೆ ಆ 5 ಸ್ಥಳಗಳಲ್ಲೂ ಯಾವುದೇ ರೀತಿಯಾದಂತಹ ಕುರುಹುಗಳು ಸಿಕ್ಕಿಲ್ಲ. 2 ದಿನಗಳಿಂದ ಸ್ಥಳಗಳಲ್ಲಿ ಉತ್ಖನನ ಕಾರ್ಯವನ್ನು ನಡೆಸ್ತಾ ಇತ್ತು ಎಸ್ಐಟಿ. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಶೋಧ ಕಾರ್ಯ ನಡೆದಿದೆ. ಮೊದಲನೆಯ ದಿನ 1 ಗುಂಡಿಯನ್ನು ಮಾತ್ರ ಉತ್ಖನನ ಮಾಡಲಾಗಿದೆ. ತದನಂತರ ನಿನ್ನೆ 4 ಸ್ಥಳಗಳಲ್ಲಿ ಉತ್ಖನನ ಕಾರ್ಯವನ್ನು ಮುಗಿಸಿದೆ. 2 ದಿನದಿಂದ ಎಷ್ಟೇ ಆಳವನ್ನು ತೆಗೆದರೂ ಕೂಡ ಸಾಕ್ಷ್ಯಗಳು ಸಿಕ್ಕಿಲ್ಲ. ಎಸ್ಐಟಿ ಟೀಮ್ ಈ ಅನಾಮಿಕ ಹೇಳಿದ್ದು 2 ಅಡಿಯ ಆಳ. ಆದರೆ ಎಸ್ಐಟಿ ಟೀಮ್ ಚಾನ್ಸ್ ತಗೊಳ್ಳಿಲ್ಲ. ಇನ್ನೂ ಒಂದು 4-5 ಅಡಿ ಎಕ್ಸ್ಟ್ರಾ ತೆಗೆದಿದ್ರೂ ಕೂಡ ಯಾವುದೇ ಸಾಕ್ಷ್ಯಗಳು ಸಿಕ್ಕಿಲ್ಲ. ಹಾಗಾಗಿ ಇವತ್ತು 3ನೇ ದಿನವೂ ಕೂಡ ಶೋಧ ಕಾರ್ಯ ನಡೆಯುತ್ತೆ. ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ ಅಲ್ಲಿ ಹಿಂದಿನ ಸ್ಮಶಾನದ ಜಾಗವನ್ನು ಗುರುತು ಮಾಡದ ಹಿನ್ನೆಲೆಯಲ್ಲಿ ಸರ್ಕಾರಿ ಜಾಗ, ಅರಣ್ಯ ಪ್ರದೇಶಗಳಲ್ಲಿ ಹೂತಿಡಲಾಗ್ತಾ ಇತ್ತು. ಹಾಗಾಗಿ ಸಿಕ್ಕೇ ಸಿಗುತ್ತೆ, ಯಾವುದರಲ್ಲೂ ಒಂದು ಸ್ಥಳಗಳಲ್ಲಿ ಸಿಕ್ಕೇ ಸಿಗುತ್ತೆ. ಆದರೆ ಆ ಸಿಕ್ಕಂತಹ ಏನು ಅಸ್ಥಿಪಂಜರ ಆಗಿರಲಿ ಅಥವಾ ಶವಗಳಾಗಲಿ, ಆ ಸಾವಿನ ಹಿನ್ನೆಲೆ ಏನು ಅನ್ನೋದು ಗುರುತು ಹಾಕಬೇಕು. ಇಫ್ ಇನ್ ಕೇಸ್ ಅದು UDR ಏನಾದರೂ ದಾಖಲಾಗಿದ್ರೆ ಈ ಹಿಂದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಯನ್ನು ತೀವ್ರಗೊಳಿಸಲಾಗುತ್ತೆ. ಇಫ್ ಇನ್ ಕೇಸ್ ಅದು ಇನ್ ರೆಕಾರ್ಡ್ ಇದ್ದರೆ ಮುಂದಿನ ಸ್ಥಳಗಳನ್ನು ಗುರುತು ಪತ್ತೆ ಹಚ್ಚೋದು, ಜೊತೆಗೆ ಅಲ್ಲಿ ಉತ್ಖನನ ಕಾರ್ಯವನ್ನು ಮಾಡಬೇಕಾಗತ್ತೆ. ಈ ಬೆನ್ನಲ್ಲೇ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣ ಸಂಬಂಧ ಈ ಪ್ರಕರಣದ ಬಗ್ಗೆ ಹೆಲ್ಪ್ಲೈನ್ ಅನ್ನು ಎಸ್ಐಟಿ ಟೀಮ್ ಸ್ಟಾರ್ಟ್ ಮಾಡಿದೆ. ಹೆಲ್ಪ್ಲೈನ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, 082420053001. ಈ ನಂಬರ್ಗೆ ನಿಮ್ಗೇನಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇದ್ದರೆ, ಇಫ್ ಇನ್ ಕೇಸ್ ಯಾರಾದರೂ ಹೂತಿಡ್ತಾ ಇದ್ರು ಈ ಸ್ಥಳಗಳಲ್ಲಿ ಅನಾಮಿಕ ವ್ಯಕ್ತಿನೋ ಹೇಳ್ದಂಗೆ ಏನಾದರೂ ನಿಮಗೆ ಗೊತ್ತಿದ್ರೆ ಮಾಹಿತಿಗಳು ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ. ಜೊತೆಗೆ ಮಂಗಳೂರಿನ ಮಲ್ಲಿಕಟ್ಟೆಯ ಕಚೇರಿಗೂ ಕೂಡ ಸಂಪರ್ಕ ಮಾಡ್ಬೋದು ಅಂತ ಅಡ್ರೆಸ್ ಸಮೇತ ಕೊಡಲಾಗಿದೆ. ಇದ್ರೆ ಇಫ್ ಇನ್ ಕೇಸ್ ಓಪನ್ ಆಗಿ ನೀವು ಹೇಳೋಕ್ಕಾಗಲಿಲ್ಲ ಅಂತಂದ್ರೆ ನಿಮ್ಮ ಗುರುತನ್ನು ಲೀಕ್ ಮಾಡ್ದೇನೆ, ನೀವು ಯಾರು ಅಂತ ಹೇಳ್ದೇನೆ ಪರವಾಗಿಲ್ಲ, ನೀವು ಇನ್ಫಾರ್ಮೇಷನ್ ಮಾತ್ರ ಕೊಡಿ ನಮಗೆ. ಅನಾಮಿಕಕ್ಕೆ ಕೊಟ್ಟಂತಹ ದೂರನ್ನು ಆಧರಿಸಿ ಒಂದು ಕಡೆ ಎಸ್ಐಟಿ ಟೀಮ್ ತನಿಖೆ ಮಾಡ್ತಾ ಇದೆಯಲ್ಲ, ಈ ತನಿಖೆಗೆ ಸಹಕಾರಿಯಾಗುತ್ತೆ. ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ ಅಂತೇಳಿ ಹೆಲ್ಪ್ಲೈನ್ ನಂಬರನ್ನು ಕೊಡಲಾಗಿದೆ ಈಗ.